ಹಲೋ ಗೆಳೆಯರೆ, ಸಿಂಗಲ್ ಆಗಿರ್ತಕ್ಕಂಥ ಯಾರಾದರೂ ಹುಡುಗ ರಿಲೇಷನ್ಶಿಪ್ಪಲ್ಲಿ ಒಬ್ಬ ಹುಡುಗಿನ ಇಟ್ಕೊಳ್ಬೇಕು, ಅವಳೊಂದಿಗೆ ಸಮಯನ ಕಳೀಬೇಕು, ಮುಂದೊಂದು ದಿನ ಆಕೆ ನನಗೆ ಇಷ್ಟ ಆಗಿದ್ದರೆ ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ಈ ಒಂದು ಹುಡುಗಿನೂ ಸಹ ನಿಮ್ಮ ಥರನೇ ಯೋಚನೆ ಮಾಡಿಕೊಂಡು ಬಂದಿರತಕ್ಕಂಥ ಒಬ್ಬ ಹುಡುಗಿ. ಹೆಸರು ಜಸ್ಮಿನಾ ಕಾರವಾರ್. ಕಾರವಾರದಲ್ಲಿ ಸುಮಾರು 15 ವರ್ಷಗಳಿಂದ ವಾಸವಾಗಿದ್ದು, ಎಜುಕೇಷನ್ ಕಂಪ್ಲೀಟ್ ಮಾಡಿರ್ತಕ್ಕಂಥ ಈಕೆ ಇವಾಗ ಪ್ರಸ್ತುತ ಉದ್ಯೋಗ ಬಂದುಬಿಟ್ಟು ಯಾಟ್ ಬೋಟ್ ಟೂರಿಸಮ್ ಗೈಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಟೂರಿಸಮ್ ಗೈಡ್ ಅಂತಂದರೆ, ಇವಾಗ ಮೇಡಮ್ ನಾನು ಕಾರವಾರದಲ್ಲಿ ಒಂದು ರಿವರ್ ರಾಫ್ಟಿಂಗ್ ಮಾಡಬೇಕು ಅಥವಾ ಸಮುದ್ರದಲ್ಲಿ ಹೋಗಬೇಕಾಗಿದೆ, ಏನು ಮಾಡಬೇಕಂದಾಗ ಅದಕ್ಕೆ ಗೈಡ್ಲೈನ್ ಹಾಕಿ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದೇ ಜಸ್ಮಿನಾ ಕಾರವಾರ್ ಹುಡುಗಿ. ಇವಾಗ ಈಕೆ ಜೊತೆ ಒಬ್ಬ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಹುಡುಗನ ಅವಶ್ಯಕತೆ ಇದೆ. ಆತ ಹೆಂಗಿರಬೇಕು, ಏನೆಲ್ಲ ಮಾಡ್ತಾ ಇರಬೇಕು, ಅವನನ್ನು ಮದುವೆ ಆಗುವಂಥ ರೀತಿಯಲ್ಲಿ ಹೇಗೆ, ಜೊತೆಗೆ ಅವನು ಇವಳೊಂದಿಗೆ ಹೊಂದಾಣಿಕೆಯಿಂದ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನು ಪಿನ್ ಟು ಪಿನ್ ಮಾಹಿತಿ ಕೊಡ್ತೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಸವಾಗಿರ್ತಕ್ಕಂಥ ಈ ಒಂದು ಮುದ್ದಾಗಿರ್ತಕ್ಕಂಥ ಹುಡುಗಿಯ ಫೋಟೋ ಸಮೇತ ವಿವರಣೆ ಕೊಡ್ತಾ ಇದ್ದೀನಿ. ಫೋಟೋನ ಕಣ್ಣಾರೆ ತುಂಬ್ಕೊಂಡು ನೋಡಿ. ವಯಸ್ಸು ಈಕೆದು ಬಂದು ಇವಾಗ 26 ವರ್ಷ ನಡೀತಾ ಇದೆ. ಸ್ವಲ್ಪ ಕಡಿಮೆ ಹಾಕಿದ್ದೇವೆ, ಯಾಕಂದರೆ ಜಾಸ್ತಿ ಹಾಕಬಾರ್ದು ಅಂತ ಅವ್ರು ಹೇಳಿದ್ದಾರೆ, ಅದಕ್ಕೋಸ್ಕರ. ಬೆಳ್ಳಗಿನ ಒಂದು ಮೈಕಟ್ಟು, 5.2 ಅಡಿಯ ಒಂದು ಎತ್ತರದ ಶರೀರ ಮತ್ತು ಫ್ರೆಂಡ್ಲಿ, ಒಳ್ಳೆಯ ಅಡ್ವೆಂಚರ್ ಮತ್ತು ಒಳ್ಳೆಯ ಒಂದು ಲೈಫ್ ಸ್ಟೈಲ್ ಇಷ್ಟಪಡುವಂತಹ ಒಬ್ಬ ಹುಡುಗಿ. ಮಾಂಸಾಹಾರಿ ಪ್ರಿಯೆ ಇವಳು ಆಗಿರೋದು. ಜಾಸ್ತಿ ಮೀನನ್ನು ತಿಂತಾರೆ, ಅಂದರೆ ಫಿಶ್ ಏರಿಯಾ ಅಲ್ವಾ ಕಾರವಾರ, ಅದಕ್ಕೋಸ್ಕರ ಜಾಸ್ತಿ ಫಿಶ್ಗಳನ್ನು ಈಗ ತಿನ್ನೋದು ಜಸ್ಮಿನಾ ಕಾರವಾರ್ ಅಂತಕ್ಕಂಥ ಒಬ್ಬ ಹುಡುಗಿ. ಇವರ ಒಂದು ಫ್ಯಾಮಿಲಿ ಇನ್ಫಾರ್ಮೇಷನ್: ತಂದೆಯವರು ಮೀನುಗಾರರು, ತಾಯಿಯವರು ಗೃಹಿಣಿ, ಮದುವೆ ಆಗಿ ಗೋವಾದಲ್ಲಿ ಅಕ್ಕನವರು ಒಬ್ಬರು ವಾಸವಾಗಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈ ಜಸ್ಮಿನಾ ಅಂತಕ್ಕಂತಹ ಹುಡುಗಿಯ ಫೋಟೋ ಕಣ್ಣಾರೆ ನೋಡ್ಕೊಂಡ್ರ ನಿಮಗೆ ಇಷ್ಟ ಆಯಿತಾ? ಇವಾಗ ನೀವು ಹೆಂಗಿರಬೇಕು ಈಕೆನ ಮದುವೆ ಆಗೋದಕ್ಕೆ ಅಥವಾ ರಿಲೇಷನ್ಶಿಪ್ ಬೆಳೆಸೋದಕ್ಕೆ ಅಂದರೆ, ಒಂದನೇದಲ್ಲಿ ನೀವು ಎಜುಕೇಟೆಡ್ ಪರ್ಸನ್ ಆಗಿರಬೇಕು. ಎಜುಕೇಟೆಡ್ ಅಂತಂದರೆ ಓದಿರ್ತಕ್ಕಂಥ ಒಬ್ಬ ಹುಡುಗ, ಜನರೊಂದಿಗೆ ಹೊಂದಿಕೊಂಡು ಹೋಗುವಂಥ ಒಬ್ಬ ಹುಡುಗ, ಯಾರಾದರೂ ಬಂದು ಏನಾದರೂ ಕೇಳಿದಾಗ ಅದಕ್ಕೆ ಕ್ವಶನ್ಗಳಿಗೆ ಆನ್ಸರ್ ಮಾಡುವಂಥ ಒಂದು ಸ್ಕಿಲ್ಸ್ಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಹುಡುಗ ಆಗಿರಬೇಕು. ಶಾಂತ ಕುಟುಂಬ ಬಯಸುವಂತಹ ಒಬ್ಬ ಹುಡುಗ ಆಗಿರಬೇಕು. ಜಗಳ, ಕೋಪ, ಮನಸ್ತಾಪ, ಇನ್ನೊಬ್ಬರ ಜೊತೆ ಯಾವ ರೀತಿಯಲ್ಲಿ ಮಾತಾಡಬೇಕು ಅನ್ನೋದು ಸ್ಕಿಲ್ಲು ಎಲ್ಲವನ್ನೂ ಗೊತ್ತಿರತಕ್ಕಂಥ ಹುಡುಗ ಆಗಿದ್ದರೆ ಈಕೆಯಿಂದ ನಿಮಗೆ 10% ಪರ್ಮಿಷನ್ ಸಿಗುತ್ತೆ ಮದುವೆ ಆಗೋದಕ್ಕೆ. ಇನ್ನು 90% ಸಿಗಬೇಕು ಅಂದರೆ ನೀವು ಒಳ್ಳೆಯ ವ್ಯಕ್ತಿತ್ವ ಉಳ್ಳವರಾಗಿರಬೇಕು. ಕೆಟ್ಟ ಅಭ್ಯಾಸ ಅಂದರೆ ಕುಡಿಯೋದು ಸೇದೋದಲ್ಲ, ಹುಡುಗಿಯರ ಒಂದು ಚಟ ಬಿಟ್ಟಿರ್ತಕ್ಕಂಥ ಹುಡುಗ ಆಗಿರಬೇಕು. ನಿಮ್ಮ ಹತ್ರ ಒಂದು ರಿಚ್ ಫ್ಯಾಮ್ಲಿ ಇದೆ ಅಂತಂದರೆ ದುಡ್ಡನ್ನು ಅನಾವಶ್ಯಕವಾಗಿ ವೇಸ್ಟ್ ಮಾಡುವಂತಹ ವ್ಯಕ್ತಿ ಆಗಿರಬಾರ್ದು. ನೀವು ಓದಿರ್ತಕ್ಕಂಥ ಓದಿಗೆ ಸಂಬಂಧಿಸಿದಂತೆ ಒಂದು ಜಾಬ್ನಲ್ಲಿ ಇರಬೇಕು. ಆ ಒಂದು ಜಾಬ್ನಲ್ಲಿ ಸಂಬಳ ಬರಬೇಕು. ಅದು ನಿಮಗೆ ಜಾಬ್ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ನಾನೇ ನನ್ನ ಒಂದು ಗೈಡಲ್ಲಿ ಒಂದು ಕೆಲಸನ ಕೊಡ್ತೀನಿ. ಆ ಒಂದು ಕೆಲಸದಿಂದ ಪ್ರಸ್ತುತ ನೀವು ಮಾತಾಡುವಂಥ ಶೈಲಿ ಚೆನ್ನಾಗಿದ್ದರೆ ಅದು ಇಂಪ್ರೆಸ್ ಆಗುತ್ತೆ ಮತ್ತು ಇನ್ಫ್ಯಾಕ್ಟಾಗಿ ಅಪ್ರೂವಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನೀವು ನಿಮ್ಮ ಕುಟುಂಬದ ಅಭಿಪ್ರೇರಣೆಯಿಂದ ಬಂದಿರತಕ್ಕಂಥ ಹುಡುಗ ಆಗಿದ್ದರೆ ಜಾತಿ, ಮತ, ಪಂಥ ಎಲ್ಲವನ್ನು ಬಿಟ್ಟು ನನ್ನನ್ನು ಮದುವೆ ಆಗೋದಕ್ಕೆ ಮುಂದೆ ಬರ್ತೀನಿ ಅಂದರೆ ನೀವು ಮಾಂಸಾಹಾರಿ ಪ್ರಿಯೆ ಆಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಾನು ಮಟನ್ನು, ಚಿಕನು ಮತ್ತು ಫಿಶ್ಶು ಈ ರೀತಿ ಜಾಸ್ತಿ ಫುಡ್ಗಳನ್ನು ತಿಂತೇನೆ. ನೀವು ಕೂಡ ನನ್ನ ಒಂದು ಆರೋಗ್ಯದ ರೀತಿಯಲ್ಲಿ ಒಪ್ಪಿಕೊಳ್ಳುವವರಾಗಿದ್ದರೆ ನನಗೂ ಕೂಡ ಒಪ್ಪಿಗೆ ಇದೆ. ನೋಡೋದಕ್ಕೆ ಹೈಟು ಸ್ವಲ್ಪ ಜಾಸ್ತಿ ಇರಬೇಕು, 5.0 ಅಡಿ ಮೇಲ್ಗಡೆ, ಮತ್ತು ಬೆಳ್ಳಗೆ ಇರಬೇಕು ಅಂತ ಏನೂ ಇಲ್ಲ, ಗೋಧಿ ಬಣ್ಣದ ಮೈಕಟ್ಟು ಹೊಂದಿದರೆ ಸಾಕು ಅಂತ ಹೇಳಿದ್ದಾರೆ. ಕೋಪ ಜಾಸ್ತಿ ಮಾಡ್ಕೊಳ್ಬಾರ್ದು. ನಾನು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತೇನೆ ಆ್ಯಂಡ್ ಜನರೊಂದಿಗೆ ಜಾಸ್ತಿ ಬೆರೆತುಕೊಳ್ಳಲ್ಲ. ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇರತಕ್ಕಂಥ ಹುಡುಗಿ. ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಇರ್ತಕ್ಕಂಥ ಹುಡುಗ ಆಗಿದ್ದರೆ ನಿಮ್ಮ ಬಯೋಡಾಟಾಗಳನ್ನು ಕಣ್ಣು ಮುಚ್ಕೊಂಡು ಈಕೆಗೆ ಕಳಿಸುವಂಥ ಡೀಟೇಲ್ಸು ವೀಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೆ. ಆ್ಯಂಡ್ ಈಕೆನ ಮದುವೆ ಆಗುವಂಥ ಹುಡುಗನಿಗೆ ಏನೆಲ್ಲ ಕೊಡ್ತಾರೆ? ಒಂದನೇದಲ್ಲಿ ಈಕೆನ ಮದುವೆ ಆಗುವಂಥ ಹುಡುಗನಿಗೆ ಇದೊಂದು ಜೀಪ್ ವ್ಯಾಗ್ರಲ್ ಕಾರ್ ಅಂತ ಇದೆ. ಇದನ್ನು ನಿಮಗೆ ವರದಕ್ಷಿಣೆಯ ರೂಪದಲ್ಲಿ ಕೊಡ್ತಾರೆ. ಕೊಡ್ತಕ್ಕಂಥ ಉದ್ದೇಶ ಇಷ್ಟೇ: ಪ್ರಸ್ತುತ ನಾನು ಸುತ್ತಾಡೋದಕ್ಕೆ ಅಥವಾ ನಿಮ್ಮನ್ನು ಸುತ್ತಾಡಿಸೋದಕ್ಕೆ ಒಂದು ರೀತಿಯಲ್ಲಿ ರಿಚ್ಚಲ್ಲಿ ಮೇಂಟೈನ್ ಮಾಡಬೇಕು, ಅದಕ್ಕೋಸ್ಕರ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಈ ಒಂದು ಕಾರು 1995ರ ಒಂದು CCಯ ಗಾಡಿ, ಪೆಟ್ರೋಲ್ ವೇರಿಯಂಟು. ಟಾಪ್ ಸ್ಪೀಡ್ ಬಂದರೆ 180 ಕಿಲೋಮೀಟರ್ನ ಒಂದು ಟಾಪ್ ಸ್ಪೀಡ್ ಹೊಂದಿರತಕ್ಕಂಥ ಗಾಡಿ.
ಮೈಲೇಜಿಂಗ್ 10-12 ಕಿಲೋಮೀಟ್ರ್ನ ಮೈಲೇಜ್, ಅಂದರೆ 1 ಲೀಟರ್ ಡೀಸೆಲ್ ಹಾಕಿದ್ರೆ 10-12 ಕಿಲೋಮೀಟ್ರ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಒಳಗಡೆ 4 ಸೀಟ್ಗಳಿದೆ. ಆಫ್ ರೋಡಲ್ಲಿ ಚೆನ್ನಾಗಿ ಮೂವ್ ಆನ್ ಆಗುತ್ತೆ. SIV ಮಾಡೆಲ್ ಕಾರ್ ಇದು. ಸೊ ಇದನ್ನು ಕಾರನ್ನು ಕೊಡ್ತಾರೆ. ಆಕೆಯಿಂದ ಒಳ್ಳೆಯ ಪ್ರೀತಿ ಸಿಗುತ್ತೆ. ಮತ್ತು ಒಂದು ಜಾಬ್ ಮಾಡ್ತಕ್ಕಂಥ ಹುಡುಗಿ ಅಲ್ವಾ, ನೀವೇನಾದರೂ ಕಾರವಾರ ಅಂತ ಹೋಗ್ತೀನಿ ಅಂದರೆ ಈ ಕಡೆಯಿಂದ ಪ್ರಸ್ತುತ 50% ಸಂಬಳ ಕೂಡ ನಿಮಗೆ ಎಕ್ಸ್ಟ್ರಾ ಆಗಿರ್ತಕ್ಕಂಥದ್ದು ಕೊಡಿಸ್ತಾರೆ ಅವರು. ಸೊ ಒಳ್ಳೆಯ ಗುಣ ಇದೆ ಸ್ನೇಹಿತರೆ. ನಾವು ಈಕೆ ಹೆಂಗಿದ್ದಾಳೆ ಹೆಂಗಿಲ್ಲ ಅಂತ ನೋಡಬೇಕು ಅಂದರೆ ಆಕೆ ಫೋಟೋನ ಒಂದು ಸಲ ಕಣ್ಣು ಮುಚ್ಕೊಂಡು ಮನಸಾರೆ ಇಷ್ಟಪಟ್ಟು ನೋಡಬೇಕು. ಎಲ್ಲ ಕಾಣಿಸುತ್ತೆ ಆಕೆ ಕೆಟ್ಟವಳ ಒಳ್ಳೆಯವಳ ಅಂತಂದ್ಬಿಟ್ಟು. ಸೊ ಆ ರೀತಿಯಲ್ಲಿ ನೀವು ವೆರಿಫೈಡ್ ಮಾಡಿ ನಂತರ ಆಕೆನ ಮದುವೆ ಆಗಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಿ. ಅದು ನಿಮ್ಮ ವಿವೇಚನೆ, ನಿಮ್ಮ ಮನಸ್ಥಿತಿಗೆ ಬಿಟ್ಟಿರ್ತಕ್ಕಂಥದ್ದು ಆಗಿರೋದು. ಸೊ ಇವಾಗ ನಾನು ನಿಮಗೆ ತೋರಿಸ್ತಕ್ಕಂಥದ್ದು ಇದೊಂದು ಗಾಡಿ ಅಲ್ವಾ, ಈ ಗಾಡಿಯ ಒಳಗಿನ ಇಂಟೀರಿಯಲ್ಗಳ ತೋರಿಸ್ತೀನಿ. ಇಂಟೀರಿಯಲ್ಗಳಂತಂದರೆ ಒಳಗಿನ ಸೀಟು. ಸೊ ಇದೆಲ್ಲ ತೋರಿಸುವಂತಹ ವಿಶೇಷವಾಗಿರ್ತಕ್ಕಂತಹ ಕೆಲಸನೇ ಅಲ್ಲ. ನಮ್ಗೆ ಬೇಕಾಗಿರೋದು ಅವರ ಫೋಟೋ ಚೆನ್ನಾಗಿದೆಯಾ ಮತ್ತು ಅವರ ಬಯೋಡಾಟಾಗಳನ್ನು ಚೆನ್ನಾಗಿದೆಯಾ, ಅದರ ಮೇಲೆ ಫೋಕಸ್ ಜಾಸ್ತಿ ಮಾಡಬೇಕು ನಾವು. ಸೊ ಅದರ ಮೇಲೆ ಫೋಕಸ್ ಜಾಸ್ತಿ ಮಾಡಿದ್ರೆ ಪ್ರಸ್ತುತ ಅವರು ಎಲ್ಲದೂ ಕೂಡ ಒಪ್ಪಿಗೆಯನ್ನು ನೀಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು, ಪ್ರಸ್ತುತ ಹುಡುಗ ಗಂಡು ಮಕ್ಕಳ ಒಂದು ಏನಿರ್ತಾರೆ ಅದೇ ರೀತಿಯಲ್ಲಿ ನನಗೆ 1 ವರ್ಷದ ಒಳಗಡೆ ಮಗುನ ಕೊಡಬೇಕು ಅಂದರೆ ಹೇಳಬಾರ್ದು, ಇವಾಗ ಗಂಡಸ್ತನ ಜಾಸ್ತಿ ಇರಬೇಕು, ನನಗೆ 1 ವರ್ಷದ ಒಳಗಡೆ ಮಗುನ ಕೊಡಬೇಕು ಅಂತ ಹೇಳಿರೋದು. ನನಗೆ ಸ್ವಲ್ಪ ಕಾಮ ಅಂತ ರಾತ್ರಿ ಸಮಯದಲ್ಲಿ ಜಾಸ್ತಿ ಬರುತ್ತೆ. ಯಾಕಂದರೆ ಯಾವಾಗಲೂ ಕೂಡ ಮಟನ್ ಚಿಕನ್ ತಿಂದಿರ್ತಕ್ಕಂಥ ಒಬ್ಬ ಹುಡುಗಿ ಆಗಿದ್ದೇನೆ ನಾನು, ಅದಕ್ಕೋಸ್ಕರ ಅಂತ ಹೇಳಿದ್ದಾರೆ. ಸೊ ನೀವು ಸಾಕು ಅಂತ ಹೇಳೋ ಹಾಗಿಲ್ಲ. ನಾನು ಯಾವಾಗ ಬೇಕು ಅಂತ ಅಂತೀನೋ ಆವಾಗವಾಗ ನೀವು ಮಾಡ್ತಾ ಹೋಗಬೇಕು. ನಾನು ತೆಗೆದುಕೊಳ್ತಾ ಸುಖನ ಪಡೆದುಕೊಳ್ತಾ ಹೋಗ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ಗಾಡಿಗೆ ಸಂಬಂಧಿಸಿದಂಥ ಸೀಟು ಕಂಫರ್ಟಬಲ್ ಆಗಿದೆಯಾ ಮತ್ತು ಒಳ್ಳೆಯ ಒಂದು ಕಂಫರ್ಟ್ ಮತ್ತು ಒಳ್ಳೆಯ ಒಂದು ಸ್ಮೂತ್ ಜರ್ನಿ ನಿಮಗೆ ಆಗುತ್ತಾ ಅಂತ ಒಂದು ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಇದು ಇವತ್ತಿನ ಒಂದು ಮಾಹಿತಿ ಆಗಿದೆ. ನಾನು ಹೇಳಿಲ್ವ ನಿಮಗೆ, ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ Gmail ಐಡಿಗೆ ಒಂದೇ ಒಂದು ಮೇಲ್ ಮಾಡಿದರೆ ಆಕೆಯ ಅಭಿಪ್ರಾಯ ನಿಮಗೆ ಗೊತ್ತಾಗುತ್ತೆ, ಇಷ್ಟಪಟ್ಟಿದ್ದಾಳೋ ಇಲ್ವೋ ಅಂತ. ಒಳ್ಳೆಯದಾಗಲಿ. ಹೊಸ ಪ್ರೊಫೈಲೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತಾ ಇರ್ತೀನಿ. ವಿಡಿಯೋ ಯಾರು ಲೈಕ್ ಮಾಡಿಲ್ಲ ದಯಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸಿಂಗಲ್ ಹುಡುಗನಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.